ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾಸ್ಟರ್ ಪ್ರಮೋದ್. ಇವತ್ತು ನಾನು ನಿಮ್ಮ ಜೊತೆ ಒಂದು ವಿಶೇಷ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಅದೇನಂದ್ರೆ ಮೊದಲಿನ ಕಾಲದಾಗ ಏನು ಹಿರಿಯರು ಇದ್ರಲ್ಲ, ಅಂದ್ರೆ ನಮ್ಮ ಪೂರ್ವಜರು, ಅವ್ರು ಮಾಡಿದ ಕೆಲವೊಂದು ನಿಯಮಗಳು, ಕೆಲವೊಂದಕ್ಕೆ ನಿಯರ್ಲಿ ಸಾಕಷ್ಟು ನಿಯಮಗಳು, ಆ ಪದ್ಧತಿಗಳು, ಅದರ ಹಿಂದೆ ಏನಾದರೂ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇತ್ತು. ಅಂತ ಕೆಲವು ಪದ್ಧತಿಗಳು ಮತ್ತು ಅದರ ಹಿಂದೆ ಇರುವಂತ ವೈಜ್ಞಾನಿಕ ಕಾರಣ, ಇದ್ರ ಕುರಿತು ನಾವು ಸ್ವಲ್ಪ ಮಾತಾಡೋಣ. ಇದರಲ್ಲಿ ನಾನು ಬೇರೆ ಬೇರೆ ಒಂದು ಅಂಶಗಳು ಅದ್ರ ಬದಲು ನಂದು ಅಥವಾ ಅದ್ರ ಹಿಂದೆ ಇದ್ದಂಥ ವೈಜ್ಞಾನಿಕ ಕಾರಣ ನನ್ನ ಅಭಿಪ್ರಾಯದ ಪ್ರಕಾರ ಅದನ್ನ ಹೇಳಕ್ ಪ್ರಯತ್ನ ಮಾಡ್ತೀನಿ. ಒಂದ್ ವೇಳೆ ನೀವು ಅದನ್ನ ಸರಿ ಹೇಳ್ರಿ, ಇಲ್ಲ ತಪ್ಪಿತ್ತಂದ್ರ ನಂದ ಯೂಟ್ಯೂಬ್ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪಂತೇಳಿ ಹಾಕ್ರಿ. ಎನಿವೆ, ಒಂದನೇದು, ಮೊದ್ಲಿನ ಕಾಲದಾಗ ನಮ್ಮ ಹಿರಿಯರು ಡೈರೆಕ್ಟ್ ಒಂದು ಡೇಂಜರ್ ವಿಷಯ ಅಂದ್ರೆ ಸಾವು. ಯಾವ್ದಾದ್ರು ಮನುಷ್ಯ ಸತ್ತಾಗ ಅವಾಗ ಏನ್ ಮಾಡ್ತಿದ್ರಂದ್ರ, ಅಥವಾ ಈಗೂ ಮಾಡ್ತಾರೆ ಕೆಲವರು, ಸಿಕ್ಕಾಪಟ್ಟಿ ಕಾಡುಗಳಿದ್ದು ಗಿಡಗಳಿದ್ದು ಅವು ಮನೆಗಳು ಕಡಿಮೆ, ಯಾವುದು ಹೆಣ ಅಂದ್ರೆ ಡೆಡ್ ಬಾಡಿ ಒಯ್ಬೇಕಾದ್ರ ಮುಂದೊಬ್ಬ ಮನುಷ್ಯ ಹಲಿಗೆ ಬರ್ಸ್ಕೊತ ಹಿಂದ ಜನ ಅದನ್ನ ಹೊತ್ಕೊಂಡು ಹಿಂಗೆಲ್ಲ ಒಯ್ತಿದ್ರು. ಇದ್ರ ಹಿಂದೆ ವೈಜ್ಞಾನಿಕ ಕಾರಣ ಏನಂದ್ರ, ಅವಾಗ ಕಾಡು ಅಥವಾ ಗಿಡಗಳು ಜಾಸ್ತಿ ಇದ್ದು, ಜನದಟ್ಟಣೆ ಕಡಿಮೆ. ಆ ಸಮಯದಲ್ಲಿ ಈ ಸತ್ತ ಶರೀರದ ವಾಸನೆ ನೋಡಿ ಕಾಡು ಪ್ರಾಣಿಗಳು, ಕ್ರೂರ ಪ್ರಾಣಿಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತಿದ್ವು. ಸೊ ಅವೆಲ್ಲ ಹೆದರ್ಬೇಕಂತ ಹೇಳಿ ಜೋರ್ಲೆ ಹಲಗಿ ಬಾರ್ಸ್ಕೋತ್ ಹೋಗ್ತಿದ್ರು. ಆ ಸೌಂಡ್ಲೆ ಅವೆಲ್ಲ ಪ್ರಾಣಿಗಳು ದೂರ ಹೋಗ್ಬೇಕು. ಮತ್ತೊಂದು, ಮನಿಗಳೆಲ್ಲ ದೂರ ಇರ್ತಿದ್ವು ತೋಟಪಟ್ಟಿ ಗೊತ್ತ. ಸೊ ಈ ಹಲಗಿ ಬಾರ್ಸೋದ್ರಿಂದ ಅದ್ರ ಶಬ್ದ ದೂರ ತನಕ ಹೋಗ್ತಿತ್ತು. ಆ ಶಬ್ದದಿಂದ ತಿಳ್ಕೊತಿದ್ರು ಇಲ್ಲಿ ನಮಗ್ ಗೊತ್ತಿದ್ದ ಒಂದು ಮನುಷ್ಯನ ಅಂತ್ಯ ಸಂಸ್ಕಾರ ಅಥವಾ ಸಾವಾಗಿದೆ, ನಾವು ಅಲ್ಲಿ ಹೋಗ್ಬೇಕು ಅಂತ ಹೇಳಿ. ಇದು ಕೂಡ ಒಂದು ಅವ್ರದ ವೈಜ್ಞಾನಿಕ ಕಾರಣ ಇಟ್ಕೊಂಡು ಅವ್ರು ಮಾಡಿದ್ರು. ಮತ್ತೊಂದು, ನಾವು ಈಗ ಡೆಡ್ ಬಾಡಿಗೆ ಏನ್ ಮಾಡ್ತೀವಿ, ಬಿಸಿ ನೀರ್ಲೆ ಸ್ನಾನ ಮಾಡಿಸ್ತೀವಿ, ಆಮೇಲೆ ಸುಗಂಧ ದ್ರವ್ಯಗಳನ್ನ ಸಿಂಪಡಿಸ್ತೀವಿ, ಹೂವಿನ ಹಾರಗಳನ್ನ ಎಲ್ಲ ಹಾಕ್ತಿವಿ, ಮೂಗನ್ಯಾಗ ಹತ್ತಿ ಹಾಕ್ತಿವಿ. ಇದು ಧಾರ್ಮಿಕ ಆಚರಣೆ ಅಲ್ಲ, ಇದು ಕೂಡ ಒಂದು ವೈಜ್ಞಾನಿಕ ಆಚರಣೆ. ಯಾಕಂದ್ರ ಸತ್ತ ಮನುಷ್ಯನ ಶರೀರದಲ್ಲಿದ್ದಂಥ ರೋಗಾಣುಗಳು ಅವನ ಮೈ ಮೇಲೆಲ್ಲ ಔಟ್ ಸೈಡ್ ಎಲ್ಲ ಹೊರಗೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತಾವ. ಸೊ ಆ ಡೆಡ್ ಬಾಡಿನ ಅಥವಾ ಸತ್ತ ಶರೀರವನ್ನ ನಾವು ಎತ್ತಿ ಅಂತ್ಯ ಸಂಸ್ಕಾರ ಮಾಡ್ಬೇಕಾದ್ರ ಆ ರೋಗಾಣುಗಳು ನಮಗೂ ಕೂಡ ಇಲ್ಲಿ ಅಂಟಬಹುದು ಎಂಬ ಭಯ ಜನರಲ್ಲಿ ಇರುವುದರಿಂದ ಅವ್ರು ಏನ್ ಮಾಡ್ತಾರೋ, ಆ ಸತ್ತ ಮನುಷ್ಯನ ಶರೀರದ ಮೂಗಿಗೆ ಹತ್ತಿ ಹಾಕ್ತಾರೋ, ನಂತರ ಅವ್ನು ಕಡಕ್ ಬಿಸಿ ನೀರ್ಲಿ ಸ್ನಾನ ಹಾಕಿಸ್ತಾರೋ. ಇದ್ರಿಂದ ಏನಾಗ್ತೈತಿ, ಹೊರಗಿದ್ದಂತ ರೋಗಾಣುಗಳೆಲ್ಲ ಇದನ್ನ ಆಗ್ತಾವ. ಆಮೇಲೆ ಅವನ ಶರೀರ ನಾರಬಾರ್ದು ಅಂತ ಹೇಳಿ ಈ ಹೂವಿನ ಹಾರಗಳನ್ನ ಮಾಲಿಗಳನ್ನ ಹಾಕ್ತಾರೋ. ಆಮೇಲೆ ಅದನ್ನ ಹೊತ್ಕೊಂಡು ಹೋಯತ್ನ್ಯಾಗ ಮುಂದೊಂದು ಗಿಂಡ್ಯಾಗ ಕುಳ್ಳಿಟ್ಕೊಂಡ ಹುಗ್ಗಿ ಹಬ್ಸ್ತಾರೋ. ಹೊತ್ನ್ಯಾಗ ಹುಗ್ಗಿ ಹಬ್ಸ್ಕೊಂಡ ಅದ್ ಗಿಂಡಿಯನ್ನ ಹಿಡ್ಕೊಂಡು ಹಂಗ ಹೋಗ್ತಿರ್ತಾರ. ಇದ್ರ ಹಿಂದೆ ವೈಜ್ಞಾನಿಕ ಕಾರಣ ಅಂದ್ರ, ಆ ಬಾಡಿ ಮೇಲೆ ಯಾವ್ದಂತ ಕ್ರಿಮಿ ಕೀಟಗಳು ಅಥವಾ ನೊಣಗಳು ಎಲ್ಲ ಬಂದ್ ಕುಂಡ್ರಬಾರ್ದು. ಆ ಹುಗ್ಗಿ ಉರಿ ಇತ್ತಂದ್ರ ಅದರಿಂದ ಪ್ರಾಣಿಗಳು ಅಥವಾ ಕ್ರಿಮಿ ಕೀಟಗಳೆಲ್ಲ ದೂರ ಹೋಗ್ತಾವು. ಇದೊಂದು ಇದೇನಿತ್ತು. ಕೆಲವೊಬ್ರಲ್ಲಿ ಏನ್ ಮಾಡ್ತಿದ್ರು, ಶರೀರವನ್ನ ಸುಡ್ತಿದ್ರು. ಕೆಲವೊಬ್ರು ಏನ್ ಮಾಡ್ತಾರೆ, ಶರೀರವನ್ನ ಮಣ್ಣಲ್ಲಿ ಹುಗಿತಿದ್ರು. ಅದು ಹೆಂಗ, ತಮ್ಮದ ಹೊಲ ಇತ್ತಂದ್ರ ತಮ್ಮ ಹೊಲದಲ್ಲಿ ಹುಗಿತಿದ್ರು. ಇದರಿಂದ ಏನಾಗ್ತಿತ್ತಂದ್ರ, ನಮ್ಮ ಶರೀರ ಕೊಳೆತು ಆ ಮಣ್ಣಲ್ಲಿ ಕಥ ಆಗ್ತಿತ್ತು. ಆ ಮಣ್ಣ ಫಲವತ್ತಾದಂತ ಮಣ್ಣು ಆಗ್ತಿತ್ತು. ಅದಕ್ಕಾಗಿ ನಮ್ಮ ಸಾಧು ಸಂತರು ಹೇಳ್ತಾರೆ, ನಾವು ಸತ್ತ ನಂತರ ಮಣ್ಣಲ್ಲಿ ವಿಲೀನ ಆಗಿಬಿಡ್ತೀವಿ, ಅಂದ್ರೆ ಎಲ್ಲ ಕಡೆ ಹಬ್ಬಿ ಬಿಡ್ತೇವೆ. ನಮ್ಮ ಶರೀರದ ಪ್ರತಿಯೊಂದು ಕಣಗ ಸಾವಿರಾರು ಲಕ್ಷ ಗಟ್ಟಲೆ ಕಣಗಳಾಗಿ ಹಬ್ಬಿ ಬಿಡ್ತದ. ಅದಕ್ಕನ ಯಾವುದೋ ಒಂದು ಸಸ್ಯಕ್ಕೋ ಯಾವುದೋ ಜೀವಿಗೆ ಆಹಾರ ಅಥವಾ ಕಥ ಆಗಿ ನಾವು ಲಕ್ಷಾಂತರ ಜೀವಿಗಳ ಶರೀರದಲ್ಲಿ ನಮ್ಮ ಕಣಗಳಲ್ಲಿ ಅಂಶಗಳು ಬೆಳ್ಕೊತ ಹೋಗ್ತಾವ. ಸೊ ಹಿರಿಯರು ಮಾಡಿದಂತ ಹಲವಾರು ಪದ್ಧತಿಗಳಲ್ಲಿ ವೈಜ್ಞಾನಿಕ ಕಾರಣ ಇದ್ದೇ ಇತ್ತು. ಇನ್ನು ಮುಂದಿನ
ಕೆಲವು ಪದ್ಧತಿಗಳು ಅದರ ಹಿಂದೆ ಇದ್ದಂತ ವೈಜ್ಞಾನಿಕ ಕಾರಣಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಧನ್ಯವಾದಗಳು.